ಎಲ್ಲರಿಗೂ ನಮಸ್ಕಾರ. ಈಗ ನೋಡ್ರಿ, ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಇಂಟರ್ನ್ಶಿಪ್ ಡೈರಿ ಅಂತ ಬರೆಯೋದಿರುತ್ತೆ. ಈಗ ನೋಡಿ, ಇಂಟರ್ನ್ಶಿಪ್ ಡೈರಿಯಲ್ಲಿ ನಾವು ಏನು ಬರಿತೀವಂದರೆ, ಈ 5 ಇಯರ್ಸ್, ಈಗ 5 ಇಯರ್ಸ್ ಕೋರ್ಸ್ ಮಾಡೋರು 5 ಇಯರ್ಸ್ ಆ್ಯಂಡ್ 3 ಇಯರ್ಸ್ ಕೋರ್ಸ್ ಮಾಡೋರು 3 ಇಯರ್ಸಲ್ಲಿ ಎಷ್ಟೆಲ್ಲ ಇಂಟರ್ನ್ಶಿಪ್ ಮಾಡಿದ್ದಾರೆ ಅದ್ರ ಬಗ್ಗೆ ರಿಪೋರ್ಟ್ ಬರೆಯೋದು ಇಂಟರ್ನ್ಶಿಪ್ ಡೈರಿ ಆಗುತ್ತೆ. ಈಗ ನೋಡಿ, ಈಗ ನೀವು ಫಸ್ಟ್ ಸೆಮ್ಮಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸೆಮ್ ಹಾಲಿಡೇ 1 ಮಂತ್ ಹಾಲಿಡೇ ಸಿಕ್ಕಾಗ ಕಂಪಲ್ಸರಿ ಇಂಟರ್ನ್ಶಿಪ್ ಹೋಗಿ. ಯಾವ ಸೆಮ್ಮಲ್ಲೂ ರಜೆಗಳನ್ನು ವೇಸ್ಟ್ ಮಾಡ್ಕೋಬೇಡಿ. ಎಲ್ಲ ಸೆಮ್ಮಲ್ಲೂ ಇಂಟರ್ನ್ಶಿಪ್ಪಿಗೆ ಹೋಗಿ, ಆಮೇಲೆ ಯಾವ ದಿನ ಏನು ಮಾಡಿದ್ರಿ ಅನ್ನೋದು ಡೇಟ್ ಹಾಕಿ ಎಲ್ಲ ಡೀಟೇಲ್ ಬರೀರಿ. ಅದು ನೀವು ಬರೋದು ಒಂದು ನೋಟ್ಬುಕ್ ಮಾಡ್ಕೊಂಡು ಎಲ್ಲ ಒಂದು ನೋಟ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಲಾಸ್ಟಿಗೆ ಫೈನಲ್ ಇಯರಿಗೆ ನಿಮಗೆ ಆ ಸರ್ಟಿಫಿಕೇಟ್, ಏನು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ಪ್ಲಸ್ ನೀವು ಏನೇನು ಕಲ್ತಿದ್ದೀರಾ, ಏನೇನು ಮಾಡಿದ್ದೀರಾ ಅನ್ನೋದು ಆ ರಿಪೋರ್ಟ್ ಅಲ್ಲಿ ಬರಿಬೇಕಾಗತ್ತೆ. ಅದಕ್ಕೆ ನಾನು ಈಗ ಯಾರು ಇನ್ನೂ ಕಲಿತಾ ಇದ್ದೀರಾ, ಫಸ್ಟೇ ಹೇಳ್ತಾ ಇದ್ದೀನಿ, ಇವಾಗಲಿಂದ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಆಲ್ಸೋ ರೈಟ್ ರಿಪೋರ್ಟ್. ಯಾಕಂದರೆ ಮುಂದೆ ಬರಿತೀನಿ ಅಂದರೆ ನಿಮಗೆ ಏನು ಕಲ್ತಿದ್ದೀರಾ ನೆನಪಿರೋದಿಲ್ಲ. ಅವಾಗಲೇ ಬರಿತಾ ಹೋಗಿ. ದಿಸ್ ವುಡ್ ಬಿ ವೆರಿ ಯೂಸ್ಫುಲ್ ಫಾರ್ ಫೈನಲ್ ಇಯರ್. Keep it in mind. Thank you.